2025ನೇ ಇಸ್ವಿಯ ದಸರಾ ಮಹೋತ್ಸವದ ಸಂದರ್ಭದಲ್ಲಿ ದಸರಾ ಕಾರ್ಯಕಾರಿ ಸಮಿತಿಯ ಸಭೆಯನ್ನು ಮಾಡಿದ್ವಿ. ಆ ಸಭೆಯಲ್ಲಿ ನಮ್ಮ ಅನಿಮಲ್ ಹಸ್ಬೆಂಡ್ರಿ ಮಿನಿಸ್ಟರ್ ವೆಂಕಟೇಶ್ ಅವರು, ನಮ್ಮ ಮಾಜಿ ಮಂತ್ರಿಗಳು ಶಾಸಕ ತನ್ವೀರ್ ಶೇಟ್ ಅವರು, GT ದೇವೇಗೌಡರು, ವತ್ಸ ಅವರು, ರಮೇಶ್ ಬಂಡಿಸಿದ್ದೇಗೌಡರು, ತಿಮ್ಮಯ್ಯ ಅವರು, ಅಯೂಬ್ ಖಾನ್ ಅವರು, ಪುಟ್ಟರಂಗ ಶೆಟ್ಟರು, ನಮ್ಮ ಜಿಲ್ಲಾಧಿಕಾರಿಗಳು, ಜಿಲ್ಲಾ ಪೊಲೀಸ್ ಕಮಿಷನರು, SP ಅವರು, CO ಅವರು ಮತ್ತು ಫಾರೆಸ್ಟ್ ಕನ್ಸರ್ವೇಟರ್ ಫಾರೆಸ್ಟ್ ಎಲ್ಲ ಅಧಿಕಾರಿಗಳು ಕೂಡ ಸಭೆ ಸೇರಿ ಚರ್ಚೆ ಮಾಡಿ ಇಂದಿನ ದಸರಾದಿಂದ ಆಗಿರತಕ್ಕಂಥ ಸಂಗತಿಗಳನ್ನು ಪರಾಮರ್ಶಿಸಿ ಇನ್ನೂ ಚೆನ್ನಾಗಿ ಮಾಡಲಿಕ್ಕೆ ಏನೇನು ಮಾಡ್ಬೋದು ಅಂತೇಳಿ ನಮ್ಮ ಶಾಸಕರು ಸಲಹೆಗಳನ್ನು ಕೊಟ್ಟಿದ್ದಾರೆ. ಆ ಸಲಹೆಗಳನ್ನು ಗಮನದಲ್ಲಿಟ್ಟುಕೊಂಡು ಈ ಸಾರಿಯ ದಸರಾವನ್ನು ಮುಖ್ಯಮಂತ್ರಿಗಳ ಹೈಪವರ್ ಕಮಿಟಿನಲ್ಲಿ ಚೆನ್ನಾಗಿ ಮಾಡಿ ಅಂತ ಹೇಳಿದ್ದಾರೆ. ಅದಕ್ಕೆ ಈ ಒಂದು ಕಾರ್ಯಕಾರಿ ಸಮಿತಿಯ ಸಭೆಯಲ್ಲಿ ನಾವು ಆನ್ಲೈನಲ್ಲಿ ಟಿಕೆಟನ್ನು ಸೇಲ್ ಮಾಡೋದು ಅಟ್ಲೀಸ್ಟ್ 3-4 ವೀಕ್ ಮೊದಲೇ ಮಾಡೋದು ಅಂತ ಮಾಡಿದ್ದೀವಿ. 3-4 ವೀಕ್ ಮೊದಲೇ. ಆಮೇಲೆ ಡ್ರೋನ್ ಶೋ 3,000 ಡ್ರೋನ್ ಶೋವನ್ನು ಮಾಡಲಿಕ್ಕೆ ತೀರ್ಮಾನ ಮಾಡಿದ್ದೀವಿ. ಆಲ್ ಗೌರ್ಮೆಂಟ್ ಸ್ಟಾಲ್ಸ್, ಎಲ್ಲ ಸರ್ಕಾರ ನಿಗಮಗಳ ಸ್ಟಾಲ್ಗಳು ಎಕ್ಸಿಬಿಷನಲ್ಲಿ ಸಮಯಕ್ಕೆ ಸರಿಯಾಗಿ ಓಪನ್ ಆಗಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. ಮತ್ತು ಚೆಸ್ಕಾಮ್ ಲೈಟಿಂಗನ್ನು ಎಲ್ಲ ವರ್ಷಕ್ಕಿಂತ ಗ್ರ್ಯಾಂಡಾಗಿ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿ ಎಲ್ಲ ಅಧಿಕಾರಿಗಳು ಇನ್ವಾಲ್ವ್ ಆಗಿ, ಜನಪ್ರತಿನಿಧಿಗಳು ಇನ್ವಾಲ್ವ್ ಆಗಿ ಒಂದು ಒಳ್ಳೆಯ ಸಂದೇಶವನ್ನು ನಮ್ಮ ಸಾಂಸ್ಕೃತಿಕ, ಶೈಕ್ಷಣಿಕ, ಆಧ್ಯಾತ್ಮಿಕ ಮತ್ತು ರಾಜತಾಂತ್ರಿಕ ಮತ್ತು ಅಭಿವೃದ್ಧಿ ಪ್ರಜಾಸತ್ತಾತ್ಮಕ ವಿಷಯಗಳು, ನಾಲ್ವಡಿ ಕೃಷ್ಣರಾಜ ಒಡೆಯರು ಮಾಡರ್ನ್ ಮೈಸೂರು, ಗಾಂಧಿ ಜಯಂತಿ ಆಗಿದ್ದರಿಂದ ಗಾಂಧಿಯ ವಿಚಾರ ಸಂಗತಿಗಳು ಥೀಮಲ್ಲಿ ಫ್ಲವರ್ ಶೋ ಮಾಡೋದು, ಸಹಜವಾಗಿ ಪ್ರಜಾಪ್ರಭುತ್ವ, ಕಾನ್ಸ್ಟಿಟ್ಯೂಷನ್, ಅಂಬೇಡ್ಕರ್ ಇದ್ದೇ ಇರ್ತಾರೆ. ಇದನ್ನು ಎಲ್ಲ ಸಮುದಾಯಗಳು, ಎಲ್ಲ ಧಾರ್ಮಿಕ ಎಲ್ಲರೂ ಸೇರಿ ಚೆನ್ನಾಗಿ ವಿಜೃಂಭಣೆಯಿಂದ ಆಚರಣೆ ಮಾಡಿ ನಾಡಿನ ಜನತೆಗೆ ಒಳ್ಳೆಯದಾಗಲಿ, ಸೌಹಾರ್ದತೆ ಮೂಡಲಿ, ಸಂಯಮದಿಂದ, ಶಾಂತಿ ಸೌಹಾರ್ದತೆಯಿಂದ ಬಾಳುವಂಥ ಒಂದು ಸ್ವಂತ ಸಂದೇಶವನ್ನು ಕೊಡಬೇಕು ಅಂತ ತೀರ್ಮಾನ ಮಾಡಿದ್ವಿ. 9 ಆನೆಗಳು ಏನು ಬಂದಿದೆ ದಸರಾ ಮೆರವಣಿಗೆ, ಅವೆಲ್ಲವನ್ನು ವಿದ್ಯುಕ್ತವಾಗಿ ಅರಮನೆಗೆ ಸ್ವಾಗತ ಮಾಡಿದ್ದೀವಿ. ದಸರಾ ಉದ್ಘಾಟನೆಗೆ ಹೈಪವರ್ ಕಮಿಟಿ ಮುಖ್ಯಮಂತ್ರಿಗಳಿಗೆ ಅವರಿಗೆ ನಾವು ಆಥರೈಸ್ ಮಾಡಿದ್ದೀವಿ. ಮುಖ್ಯಮಂತ್ರಿಗಳು ಅವರು ಕನ್ಸಲ್ಟ್ ಮಾಡಿ ಅವರು ಯಾರು ಉದ್ಘಾಟನೆ ಮಾಡಬೇಕು ಅಂತ ಹೇಳ್ತಾರೆ. 21 ದಿನ ಮಾಡಿದ್ದೀವಿ ಮತ್ತು ಒಳ್ಳೊಳ್ಳೆ ಕಾರ್ಯಕ್ರಮ ಕೊಡಿ ಅಂತ ಹೇಳಿದ್ವಿ. ಯುವ ದಸರಾಕ್ಕೆ ಕರೆ ನಾವು ಉತ್ತರಹಳ್ಳಿ ಹತ್ರ ಮಾಡಿದ್ವಿ. ಒಂದು ಭಾರತ ದೇಶದ ಶ್ರೇಷ್ಠ ಸಂಗೀತಗಾರರು ಅಲ್ಲಿ ಭಾಗವಹಿಸಿದರು. ಅವ್ರು ಬಂದಾಗ ಸಹಜವಾಗಿ ಲಕ್ಷಾಂತರ ಜನ ಬರ್ತಾಯಿದ್ರು. ಈಗ ಯಾವ ಕಲಾವಿದರು ಬರ್ತಾರೆ, ಏನು ಜನ ಬರ್ಬೋದು ಅದು ನೋಡಿಕೊಂಡು ಸ್ಥಳನ ನಿಗದಿ ಮಾಡಿ ಅಂತ ಸೂಚನೆಯನ್ನು ನಾವು ಜಿಲ್ಲಾಡಳಿತಕ್ಕೆ ಕೊಟ್ಟಿದ್ದೀವಿ.